ರೀತಿಯಾಗಲ್ಲ ಹೇಳುವಂಥದ್ದು. 2 ಪೂರ್ವಕಾಲ 36ನೇ ಅಧ್ಯಾಯದ 15, 16ನೇ ವಾಕ್ಯದಲ್ಲಿ ಓದುವಾಗ ಇದಕ್ಕೆ ಕಾರಣ ಏನೆಂಬುದಾಗಿ ಬರೀತಾರೆ. ಅಲ್ಲೆಲೂಯಾ. 2 ದಿನವೃತ್ತಾಂತಗಳು 36 ಅಧ್ಯಾಯ 17, 16 ವಚನ. 2 ದಿನವೃತ್ತಾಂತಗಳು 36 ಅಧ್ಯಾಯ 17, 16 ವಚನ ಓದೇವು. 2 ಪೂರ್ವಕಾಲ 36ನೇ ಅಧ್ಯಾಯದ 15ನೇ ವಾಕ್ಯದಲ್ಲಿ ಅವರ ಪಿತೃಗಳಾದ ದೇವರಾದ ಯೆಹೋವನು ತನ್ನ ಪ್ರಜೆಯನ್ನು ನಿವಾಸ ಸ್ಥಾನವನ್ನು ಕನಿಕರಿಸಿ ಸಾವಕಾಶ ಮಾಡದೆ ತನ್ನ ದೂತರ ಮುಖಾಂತರವಾಗಿ ಅವರನ್ನು ಎಚ್ಚರಿಸುತ್ತಾ ಇದ್ದರು. ಅವರು ದೇವ ಪ್ರೇಷಿತರನ್ನು ಗೇಲಿ ಮಾಡಿ ಆತನ ಮಾತುಗಳನ್ನು ತುಚ್ಛೀಕರಿಸಿ ಆತನ ಪ್ರವಾದಿಗಳನ್ನು ಹೀಯಾಳಿಸಿದ್ದರಿಂದ ಆತನ ಕೋಪಾಗ್ನಿಯು ಆತನ ಪ್ರಜೆ ಮೇಲೆ ಉರಿಯ ಹತ್ತಿತು. ದೇವರು ಇವತ್ತು ಅವರ ಮನೆಗಳು ಸುಟ್ಟು ಹೋಗ್ಲಿಕ್ಕೆ, ಅವರ ಜೀವಿತ ಸುಟ್ಟಿರತಕ್ಕಂತ ಒಂದು ಪರಿಸ್ಥಿತಿಗೆ ಬರ್ಲಿಕ್ಕೆ ಕಾರಣ ಏನಂತಂದ್ರೆ ಅವರ ಜೀವಿತದಲ್ಲಿ ಬರತಕ್ಕಂತ ಅವರು ಮಾಡತಕ್ಕಂತ ಪ್ರತಿಯೊಂದು ದೇವರಿಗೆ ವಿರುದ್ಧದಂತ ಕಾರ್ಯವನ್ನ ದೇವರು ಎಚ್ಚರಿಸ್ತಾನೆ ಬರ್ತಾ ಇದ್ದಾರೆ. ಎಚ್ಚರಿಸ್ತಾ ಬಂದ್ರು ಕೂಡ ಜನರು ಏನ್ ಮಾಡಿಲ್ಲ ಅಂತಂದ್ರೆ ವಾಕ್ಯದಲ್ಲಿ ಹೇಳ್ತದೆ, ಅವರ ಪಿತೃಗಳ ದೇವರಾದ ಯೆಹೋವನು ತನ್ನ ಪ್ರಜೆಯ ನಿವಾಸ ಸ್ಥಾನವನ್ನು ಕನಿಕರಿಸಿ ಅಲ್ಲೆಲೂಯ ಸಾವಕಾಶ ಮಾಡದೆ ದೂತರ ಮುಖಾಂತರವಾಗಿ ಅಲ್ಲೆಲೂಯ ದೇವರು ತನ್ನ ಪ್ರವಾದಿಗಳ ಮುಖಾಂತರ, ಸೇವಕರ ಮುಖಾಂತರ, ದೂತರ ಮುಖಾಂತರವಾಗಿ ಅವ್ರಿಗೆ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ಎಚ್ಚರಿಕೆ ಕೊಡ್ತಾ ಬರ್ತಿದ್ದಾರೆ. ವಾಕ್ಯ ಹೇಳುತ್ತೆ, ಪ್ರವಾದಿಗಳನ್ನ ಗೇಲಿ ಮಾಡಿದ್ರು, ದೇವದೂತರನ್ನ ಪರಿಹಾಸ್ಯ ಮಾಡಿದ್ರು ಎಂಬುದ. ಅಲ್ಲೆಲೂಯ. ಇವತ್ತು ಸುಟ್ಟಲ್ಪಟ್ಟಿರತಕ್ಕಂತ ಒಂದು ಅನುಭವಕ್ಕೆ ಬರ್ಲಿಕ್ಕೆ ಮೊದಲನೇ ಕಾರಣ ಏನಂತಂದ್ರೆ ದೇವರು ಕೊಡಲ್ಪಟ್ಟಂತ ಎಚ್ಚರಿಕೆಗಳನ್ನ ಯಾರು ತಿರಸ್ಕಾರ ಮಾಡ್ತಾರೋ ಖಂಡಿತವಾಗಿಯೂ ಅವರ ಜೀವಿತ ಏನಾಗಿರ್ತದೆ ಅಂತಂದ್ರೆ ವಾಕ್ಯದಲ್ಲಿ ಹೇಳಿದ ಹಾಗೆ ಅವರ ಜೀವಿತ ಆಗ್ಲಿ, ಅವರ ಮನೆ ಆಗ್ಲಿ, ಅವರ ಪರಿಸ್ಥಿತಿ ಆಗ್ಲಿ ಎಲ್ಲವೂ ಏನಾಗಿರ್ತದೆ ಅಂದ್ರೆ ಎಲ್ಲವೂ ಸುಟ್ಟು ಹೋಗಿರತಕ್ಕಂತ ಒಂದು ಸ್ಥಿತಿಗೆ ಬರ್ತದೆ. ಇಲ್ಲಿ ಜನರ ಪರಿಸ್ಥಿತಿ ನೋಡುವಾಗ ಅವರಿಗೆ ದೇವರಿಂದ ಆಲೋಚನೆ ಬಂದಿದೆ. ಅಲ್ಲೆಲೂಯ. ಆ ದೇವರಿಂದ ದೇವರು ಪ್ರವಾದಿಗಳನ್ನ ಕಳಿಸಿ ಎಚ್ಚರಿಕೆ ಪಡಿಸಿದರೆ, ಅಲ್ಲೆಲೂಯ ದೂತರನ್ನ ಕಳಿಸಿ ಎಚ್ಚರಿಕೆ ಪಡಿಸಿದರೆ ದೇವರು ಕಳಿಸಲ್ಪಟ್ಟಂತ ಪ್ರತಿಯೊಬ್ಬರನ್ನ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ತುಚ್ಛೀಕರಿಸ್ತಾರಂತೆ, ಅವರು ಅವರನ್ನ ಗೇಲಿ ಮಾಡ್ತಾರೆ ಎಂಬುದಾಗಿ. ಅಲ್ಲೆಲೂಯ. ನೋಹ ಹೋಗಿ ಹೇಳ್ತಾರೆ ಏನಂತಂದ್ರೆ ದೇವರು ನನಗೆ ಹೇಳಿದರೆ ಜಲಪ್ರಳಯ ಬರ್ತದೆ ಎಂಬುದಾಗಿ ನೋಹ ಹೇಳುವಾಗ ನೋಹನ ಮಾತನ್ನ ದೇವರು ಜನರು ಏನ್ ಮಾಡಿಲ್ಲ, ಅವರು ತುಚ್ಛೀಕರಿಸ್ತಾರೆ. ನೋಹನ ಮಾತನ್ನ ಅವರು ಅಕ್ಸೆಪ್ಟ್ ಮಾಡಿಲ್ಲ, ನೋಹನನ್ನ ಗೇಲಿ ಮಾಡ್ತಾರೆ ಎಂಬುದಾಗಿ. ದೇವರು ಅದೇ ರೀತಿಯಾಗಿ ಇವ್ರಿಗೆ ಯಾವುದೇ ಒಂದು ಕೇಡು ಬರಬಾರ್ದು, ಇವ್ರಿಗೆ ಯಾವುದೇ ಒಂದು ಸಮಸ್ಯೆಗಳು ಬರಬಾರ್ದು ಎಂಬುದಾಗಿ ಇವರು ನನ್ನ ಜನರು, ನಾನು ಆರಿಸಿಕೊಂಡಿರತಕ್ಕಂಥ ಜನರು ಎಂಬುದಾಗಿ ಮುಂದೆ ಬರತಕ್ಕಂತ ಅಪಾಯದ ಕುರಿತಾಗಿ ಹೋಗಿ ಜನರಿಗೆ ದೇವರು ಪ್ರವಾದಿಗಳ ಮುಖಾಂತರವಾಗಿ, ದೂತರ ಮುಖಾಂತರವಾಗಿ ಅವರಿಗೆ ಆಲೋಚನೆ ಹೇಳಿಸುವಾಗ, ಎಚ್ಚರಿಕೆನ ಕೊಡುವಾಗ ಜನರು ಮಾಡ್ತಿರ್ತಕ್ಕಂಥ ಕೆಲಸ ಏನಂತಂದ್ರೆ ದೇವರು ಕಳಿಸಿದವರನ್ನ ನೋಡಿ ಅವ್ರೇನ್ ಮಾಡಿದ್ರು ಅಂತಂದ್ರೆ ತುಚ್ಛೀಕರಿಸ್ತಾರೆ ಎಂಬುದಾಗಿ ವಾಕ್ಯ ಹೇಳ್ತದೆ. ಮತ್ತಾಯನ ಸುವಾರ್ತೆ 23ನೇ ಅಧ್ಯಾಯದ 37ನೇ ವಾಕ್ಯದಲ್ಲಿ ಯೇಸು ಕ್ರಿಸ್ತ ದೇವರು ಹೇಳ್ತಾರೆ ಏನಂದ್ರೆ ಯೆರೂಸಲೇಮೇ ಯೆರೂಸಲೇಮೇ ಅಲ್ಲೆಲೂಯಾ ಪ್ರವಾದಿಗಳ ಪ್ರಾಣವನ್ನ ತೆಗೆಯುವವಳೆ. ಓದಿದ ವಾಕ್ಯವನ್ನ ಮತ್ತಾಯಿ ಸುವಾರ್ತ 23 ಅಧ್ಯಾಯ 37 ವಚನ. 23:37. ಮತ್ತಾಯ 23ನೇ ಅಧ್ಯಾಯ 37ನೇ ವಾಕ್ಯ. 23:37. ಯೆರೂಸಲೇಮೇ ಯೆರೂಸಲೇಮೇ ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿಕೊಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೆ, ಕೋಳಿ ತನ್ನ ಮರಿಗಳನ್ನು ರೆಕ್ಕೆಗಳ ಕೆಳಗೆ ಕೂಡಿಸಿಕೊಳ್ಳುವಂತೆ ನಿನ್ನ ಮಕ್ಕಳನ್ನು ಕೂಡಿಸಿಕೊಳ್ಳುವುದಕ್ಕೆ ನನಗೆ ಎಷ್ಟೋ ಸಾರಿ ಮನಸ್ಸಿತ್ತು, ಆದರೆ ನಿಮಗೆ ಮನಸ್ಸಿಲ್ಲದೆ ಹೋಯಿತು. ಯೆರೂಸಲೇಮಿಗೆ ಮುಂದೆ ಬರತಕ್ಕಂತ ಅಪಾಯದ ಕುರಿತಾಗಿ ಯೇಸು ಕ್ರಿಸ್ತ ದೇವರು ಹೇಳ್ತಿದ್ರೆ, ಯೆರೂಸಲೇಮೇ ಯೆರೂಸಲೇಮೇ ಪ್ರವಾದಿಗಳ ಪ್ರಾಣ ತೆಗೆಯುವವಳೆ, ದೇವರು ನಿನ್ನ ಬಳಿಗೆ ಕಳುಹಿಸಿದವರನ್ನ ಕಲ್ಲೆಸೆದು ಕೊಲ್ಲುವವಳೆ ಎಂಬುದಾಗಿ. ಅಂದ್ರೆ ದೇವರು ಏನ್ ಮಾಡ್ತಾರೆ ಅಂದ್ರೆ ಒಂದು ಅಪಾಯ ಬರೋದಕ್ಕಿಂತ ಮುಂಚಿತವಾಗಿ ಯಾರನ್ನ ಸುಮ್ಮನೆ ತೆಗೆದುಕೊಂಡು ಹೋಗಿ ದೇವರು ಅಪಾಯದಲ್ಲಿ ಸಿಲುಕಿಸೋದಿಲ್ಲ. ಅಲ್ಲೆಲೂಯಾ. ಎಂತವರೇ ಆಗಿದ್ರು ಕೂಡ ದೇವರು ಅವರನ್ನ ಅದರಿಂದ ತಪ್ಪಿಸಬೇಕೆಂಬುದಾಗಿ ದೇವರ ಆಲೋಚನೆ ಹೇಳುವಂತವರಾಗಿದ್ದಾರೆ. ಸೊಲೊಮೋನ ಎಂಬತಕ್ಕಂತ ಅಷ್ಟು ದೊಡ್ಡ ಜ್ಞಾನಿ ಹೋಗಿ ಏನ್ ಮಾಡುವಂತವರಾಗಿದ್ದಾರೆ, ಅವರು ದೇವರಿಗೆ ವಿರುದ್ಧವಾಗಿರತಕ್ಕಂತ ಒಂದು ಅನ್ಯ ಆರಾಧನೆ ಮಾಡ್ಲಿಕ್ಕೆ ಅವರು ಮನಸ್ಸು ಮಾಡೋದಕ್ಕಿಂತ ಮುಂಚಿತವಾಗಿ ವಾಕ್ಯ ಬರುತ್ತೆ, ದೇವರು ಸೊಲೊಮೋನನ್ನ ಎಚ್ಚರಿಸಿದ್ರು ಎಂಬುದಾಗಿ. ದೇವರ ಎಚ್ಚರಿಕೆನ ಮೀರಿ ಹೋಗುವಾಗ ಸೊಲೊಮೋನನ ಜೀವಿತದಲ್ಲಿ ಅವನೇನ್ ಮಾಡ್ತಾನೆ ಅಂದ್ರೆ ದೇವರಿಗೆ ಕೋಪ ಭರಿಸತಕ್ಕಂತ ಒಂದು ವ್ಯಕ್ತಿಯಾಗಿ ಅವನು ಉಳಿದುಕೊಳ್ತಾನೆ ಎಂಬುದಾಗಿ. ಅಷ್ಟು ದೊಡ್ಡ ಜ್ಞಾನಿಯಾಗಿದ್ರು ಕೂಡ ಏನಾಗಿದೆ ಅಂತಂದ್ರೆ ದೇವರು ಅಂತವನಿಗೆ ನಾನು ಜ್ಞಾನ ಕೊಟ್ಟಿದ್ದೇನೆ ಎಂಬುದಾಗಿ ಹೇಳಿದ್ರು ಕೂಡ ಆದ್ರೆ ಅವನು ತಪ್ತಾ ಇದ್ದಾರೆ ಅಂತ ಗೊತ್ತಾಗುವಾಗ ದೇವರು ಏನ್ ಮಾಡ್ತಾರೆ ಅಂದ್ರೆ ಮೊದಲು ಹೋಗಿ ಅವನ್ನ ಎಚ್ಚರಿಕೆ ಪಡಿಸುವಂತವರಾಗಿದ್ದಾರೆ. ಇವತ್ತು ಯಾರೋ ಒಬ್ರು ನಾವು ತಪ್ತಾ ಇದೀವಿ ಅನ್ನುವಾಗ ದೇವರು ಸುಮ್ಮನೆ ಇರತಕ್ಕಂತ ದೇವರಲ್ಲ, ಅವ್ರು ಹೋಗ್ಬಿಟ್ಟು ಮೊದಲನಾಗಿ ಏನ್ ಮಾಡ್ತಿರ್ತಾರೆ, ಇದು ತಪ್ಪು ಎಂಬುದಾಗಿ ದೇವರು ಎಚ್ಚರಿಕೆ ಪಡಿಸುವಂತವರಾಗಿದ್ದಾರೆ. ದೇವರ ಎಚ್ಚರಿಕೆನ ಮೀರಿ ಯಾರು ಹೋಗ್ತಾರೋ ಅವರ
ಜೀವಿತದಲ್ಲಿ ಅಪಾಯ ಅನ್ನತಕ್ಕಂಥದ್ದು ಅಲ್ಲೆಲೂಯ ಅವರ ಬೆನ್ನೆ ಹಿಂದೆ ಬರುವಂತದ್ದಾಗಿದೆ. ಇಲ್ಲಿ ಇಸ್ರಾಯೇಲ್ ಜನರ ಜೀವಿತದಲ್ಲಿ ನೋಡುವಾಗ ಅವರ ಮನೆಗಳು ಸುಡಲ್ಪಟ್ಟಿರತಕ್ಕಂಥ ಪರಿಸ್ಥಿತಿಯಿದ್ದಾರೆ. ಯೆರೂಸಲೇಮಿನ ಗೋಡೆಗಳು ಕೆಡವಲ್ಪಟ್ಟಿದೆ. ಕಾರಣ ಏನಂತಂದ್ರೆ ಅಲ್ಲೆಲೂಯ ದೇವರು ಶತ್ರುವಿನ ಕೈಗೆ ಅವರನ್ನು ಒಪ್ಪಿಸಿಕೊಟ್ರು ಎಂಬುದಾಗಿ ವಾಕ್ಯ ಬರುತ್ತೆ. ಯಾಕೆಂದ್ರೆ ದೇವರು ಕೊಟ್ಟಂತ ಎಚ್ಚರಿಕೆನ, ದೂತರ ಮುಖಾಂತರವಾಗಿ ಕೊಟ್ಟಂತ ಎಚ್ಚರಿಕೆನ, ಪ್ರವಾದಿಗಳ ಮುಖಾಂತರವಾಗಿ ಕೊಟ್ಟಂತ ಎಚ್ಚರಿಕೆನ ಅವರು ಸರಿಯಾಗಿ ಅದನ್ನ ತೆಗೆದುಕೊಳ್ಳದ ಹಾಗೆ ಅದನ್ನ ಗೇಲಿ ಮಾಡಿದ್ರಿಂದ, ಹಾಸ್ಯ ಮಾಡಿದ್ರಿಂದ ಅವರ ಜೀವಿತದಲ್ಲಿ ಇವತ್ತೇನಾಗ್ತದೆ ಸುತ್ತಲ್ಪಟ್ಟಿರತಕ್ಕಂತ ಒಂದು ಪರಿಸ್ಥಿತಿ ಬಂದಿದೆ ಎಂಬುದಾಗಿ. ಆದ್ರೆ ದೇವರು ಆಲೋಚನೆ ಏನ್ ಹೇಳ್ತಾರೆ ಅಂತಂದ್ರೆ ನನ್ನ ಜನರು ಸುತ್ತಲ್ಪಟ್ಟಿರತಕ್ಕಂಥ ಪರಿಸ್ಥಿತಿಯಲ್ಲಿ ಇರಬೇಕು ಎಂಬುದಾಗಿ ಅಲ್ಲ. ದೇವರ ಆಲೋಚನೆ ನನ್ನ ಜನರು ನೆಮ್ಮದಿ ಆಗಿರತಕ್ಕಂಥ ನಿವಾಸಗಳಲ್ಲಿ ವಾಸ ಮಾಡ್ಬೇಕೆಂಬುದಾಗಿ ದೇವರ ಆಲೋಚನೆ ಹೇಳುವಂತವರಾಗಿದ್ದಾರೆ. ಅಲ್ಲೆಲೂಯ. ಸುಡಲ್ಪಟ್ಟಿರತಕ್ಕಂಥ ಒಂದು ಮನೆಯ ಕುರಿತಾಗಿ ಸತ್ಯವೇದ ಪುಸ್ತಕ ಕೇಳುವಾಗ ಸತ್ಯವೇದ ಪುಸ್ತಕ ಯಾರ ಬಗ್ಗೆ ತೋರಿಸ್ತದೆ ಅಂತಂದ್ರೆ ಅಬ್ರಹಾಮನ ಜೊತೆಲಿ ಅಲ್ಲೆಲೂಯ ಜರ್ನಿನ ಶುರು ಮಾಡಿದಂತ ಒಂದು ವ್ಯಕ್ತಿ ಅಲ್ಲೆಲೂಯ ಒಂದು ಸಡನ್ ಪ್ಲೇಸ್ ಗೆ ಬಂದಾಗ ಆ ವ್ಯಕ್ತಿಯ ಜೀವಿತದಲ್ಲಿ ಏನ್ ಉಂಟಾಗ್ತದೆ ಅಂತಂದ್ರೆ ಆ ವ್ಯಕ್ತಿಯ ದೃಷ್ಟಿಕೋನ ಬದಲಾಗುತ್ತೆ ಎಂಬುದಾಗಿ ಸತ್ಯವೇದ ಪುಸ್ತಕ ಹೇಳುತ್ತೆ. ಅಲ್ಲೆಲೂಯ. ಅಬ್ರಹಾಮನ ಜೊತೆಗೆ ಆ ವ್ಯಕ್ತಿ ಏನ್ ಮಾಡಿದ್ರು, ಟ್ರಾವೆಲ್ ಶುರು ಮಾಡಿದ್ದಾರೆ, ಪ್ರಯಾಣವನ್ನ ಶುರು ಮಾಡಿದರೆ. ಆದ್ರೆ ಒಂದು ಕಾಲಘಟ್ಟ ಬರ್ತಿರುವಾಗ ಏನಾಗ್ತದೆ, ವ್ಯಕ್ತಿಯ ದೃಷ್ಟಿಕೋನ ಬದಲಾಗ್ತದೆ ಎಂಬುದಾಗಿ ಸತ್ಯವೇದ ಹೇಳ್ತೀನಿ. ಕಾರಣ ಏನಂತಂದ್ರೆ ಇಷ್ಟು ವರ್ಷಗಳ ಕಾಲ ಅಬ್ರಹಾಮನ ಜೊತೆ ಇದ್ದು ನಾನು ನಡ್ಕೊಂಡು ಬಂದಿದ್ದೀನಿ, ಅದು ಏನಿಲ್ಲ ಅಂತಂದ್ರೆ ನಮ್ಮನ್ನ ಗುರುತಿಸ್ತಾ ಇಲ್ಲ ಎಂಬುದಾಗಿ. ಇದೇ ಸಮಸ್ಯೆ. ಅಲ್ಲೆಲೂಯ. ಕೆಲವು ಈಗೋಗಳಿಗೆಲ್ಲ ಇದೇ ಒಂದು ಕಾರಣವಾಗಿರ್ತದೆ. ಅಬ್ರಹಾಮನನ್ನ ಲೋಟನು ಅಷ್ಟು ಸುಲಭವಾಗಿ ಬಿಟ್ಟು ಹೋಗ್ತಾ ಇರಲಿಲ್ಲ. ಬಿಟ್ಟು ಹೋಗ್ಲಿಕ್ಕೆ ಕಾರಣ ಏನಂತಂದ್ರೆ ಪ್ರಾರಂಭದಲ್ಲಿ ಬರುವಾಗ ಏನಂತಂದ್ರೆ ದೇವರು ಅಬ್ರಹಾಮನಿಗೆ ಒಂದು ದರ್ಶನವನ್ನು ಕೊಟ್ಟಿದ್ದಾರೆ, ನಾವು ಅವರ ಸಂಗಡ ಹೋಗ್ಬೇಕೆಂಬುದಾಗಿ ಒಂದು ತಗ್ಗಿಸುವಿಕೆಯಿಂದ ಅವರು ಬರ್ತಾ ಇದ್ರು. ಆದ್ರೆ ಕಾಲಘಟ್ಟಗಳು ಕಳೀತಾ ಬರುವಾಗ ಏನಾಯ್ತು ಅಂತಂದ್ರೆ ಅಬ್ರಹಾಮ್ ಅವರ ಕಡೆಯಿಂದ ನಮ್ಗೆ ಏನ್ ಬರ್ತಾ ಇಲ್ಲ ಅಂತಂದ್ರೆ ಸರಿಯಾದ ಸಪೋರ್ಟ್ ಬರ್ತಾ ಇಲ್ಲ. ಅಬ್ರಹಾಮ ಅಯ್ಯವರ ಜೊತೆ ನಾವು ಬರ್ತಾ ಇದೀವಿ, ನಮ್ಮನ್ನ ಏನ್ ಮಾಡ್ತಾ ಇಲ್ಲ, ಗುರುತಿಸ್ತೇ ಇಲ್ಲ ಎಂಬುದಾಗಿ ಲೋಟನು ತಿಳ್ಕೊಂಡು ಏನ್ ಮಾಡ್ತಂದ್ರೆ ಆ ವ್ಯಕ್ತಿಯ ದೃಷ್ಟಿಕೋನ ಬದಲಾಗ್ತಾ ಇದೆ. ಅಲ್ಲೆಲೂಯ. ಸುಡಲ್ಪಟ್ಟಿರತಕ್ಕಂತ ಒಂದು ಅವಸ್ಥೆ ಲೋಟನ ಜೀವಿತದಲ್ಲಿ ಸಂಭವಿಸಿತು ಎಂಬುದಾಗಿ ನಾವು ತಿಳ್ಕೊಳ್ಬಹುದು. ಅಲ್ಲೆಲೂಯ. ಅಲ್ಲಿವರೆಗೂ ಅಬ್ರಹಾಮನ ಹೇಳಿದ ರೀತಿಯಲ್ಲಿ ವಿಧೇಯರಾಗಿ ಬಂದಂತ ಅವರು ಲೋಟನ ಜೊತೆಗಿದ್ದಂತ ಸಂಗಡಿಗರು. ಆದ್ರೆ ಒಂದು ಸಡನ್ ಆಗಿರತಕ್ಕಂತ ಒಂದು ಸ್ಥಳಕ್ಕೆ ಬರುವಾಗ ಲೋಟನು ಅಬ್ರಹಾಮನ ಬಳಿಯಲ್ಲಿ ಹೇಳತಕ್ಕಂತ ಮಾತು ಈ ರೀತಿಯಾಗಿದೆ. ಅಲ್ಲೆಲೂಯ. ಏನಂತಂದ್ರೆ ನಾನು ಒಂದು ಬೇರೆ ಸ್ಥಳವನ್ನ ಆಯ್ಕೆ ಮಾಡ್ಕೊಂಡು, ನನಗಿಷ್ಟವಾದಂತ ಒಂದು ಸ್ಥಳವನ್ನ ಆಯ್ಕೆ ಮಾಡ್ಕೊಂಡು ನಾನು ಹೋಗ್ತೀನಿ, ನಿನಗಿಷ್ಟವಾದ ಸ್ಥಳವನ್ನ ಆಯ್ಕೆ ಮಾಡ್ಕೊಂಡು ನೀನು ಹೋಗಿ ಎಂಬುದಾಗಿ. ದೃಷ್ಟಿಕೋನಗಳು ಬದಲಾದ್ರೆ ಖಂಡಿತವಾಗಿಯೂ ಮುಚ್ಚಾಲುಗಳಿದೆ. ದೇವರು ಹೇಳ್ತಾರೆ ಏನಂದ್ರೆ ನಷ್ಟಗಳು ಸಂಭವಿಸುತ್ತದೆ ಎಂಬುದಾಗಿ. ನಮ್ಮ ಜೀವಿತದಲ್ಲಿ ದೇವರು ಒಂದು ಸ್ಥಾನಕ್ಕೆ ತೆಗೆದುಕೊಂಡು ನಮ್ಮನ್ನ ಬರ್ಬೇಕಂತಂದ್ರೆ ಅಲ್ಲಿವರೆಗೂ ದೇವರ ಕೈ ಕೆಳಗಡೆ ನಾವು ತಗ್ಗಿಸಿಕೊಂಡು ಇರುವಾಗ ಅಲ್ಲೆಲೂಯ. ನಾನು ಇವತ್ತು ಮುಂಚಾನೆ ವೇಳೆಯಲ್ಲಿ ನಿಮ್ಗೆ ಹೇಳತಕ್ಕಂಥ ಮಾತು ಈ ರೀತಿಯಾಗಿದೆ. ದೇವರು ನಿಮ್ಮ ಕುರಿತಾಗಿ ನಿಮ್ಮ ಜೀವಿತದಲ್ಲಿ ಒಂದು ಕಾರ್ಯವನ್ನ ಮಾಡಿಸ್ತೀನಿ ಅಥವಾ ನಿಮ್ಮ ಮುಖಾಂತರವಾಗಿ ಅದನ್ನೊಂದು ಸೇವೆನ ಮಾಡಿಸ್ತೀನಿ ಎಂಬುದಾಗಿ ಅದನ್ನ ಉದ್ದೇಶ ಮಾಡಿದ್ರೆ ಯಾರಿಂದಲೂ ಅದನ್ನ ತಡೆ ಮಾಡಕ್ಕಾಗಲ್ಲ. ಆದ್ರೆ ದೇವರ ಪ್ರಾಣವುಳ್ಳ ಆಸನ ಕೆಳಗಡೆ ತಗ್ಗಿಸಿಕೊಂಡು ಕಾಯತಕ್ಕಂಥ ಸ್ವಭಾವ ನಮ್ಗಿರ್ಬೇಕು. ಈ 2K ಕಿಡ್ಸ್ ಅವ್ರದ್ದು ಮತ್ತೆ ಈ ಜೆನ್ಸಿ ಜನರೇಷನ್ ಅವ್ರದ್ದು ಒಂದು ದೊಡ್ಡ ಸಮಸ್ಯೆ ಏನಂತಂದ್ರೆ ಅವರಿಗೆಲ್ಲ ಅಂದ್ಕೊಂಡಿದ ತಕ್ಷಣ ಆಗ್ಬಿಡ್ಬೇಕು. ಫಾಸ್ಟ್ ಫುಡ್ ಏನಾಗ್ತೀರಿ ಈಗ ಅಂದ್ಕೊಂಡಿದ ತಕ್ಷಣ 5 ನಿಮಿಷದಲ್ಲಿ ಏನಾಗ್ತದೆ, ಫಾಸ್ಟ್ ಫುಡ್ ಅಲ್ಲಿ ಬೇಗ ಊಟ ರೆಡಿ ಆಗುತ್ತಲ್ಲ, ಆ ರೀತಿಯಾಗಿ ಇವರು ಪೆಟ್ಟಂತ ಅನ್ಕೊಂಡಿದ್ದ ರೀತಿಯಲ್ಲಿ ಏನಾಗ್ಬೇಕು, ಎಲ್ಲಾ ಕಾರ್ಯ ಆಗ್ಬೇಕಂತ ಎಂಬುದಾಗಿ ಬಯಸ್ತಾರೆ. ಆದ್ರೆ ಆ ರೀತಿಯಾಗಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ದೇವರು ಕೆಲವು ಸಮಯಗಳನ್ನ ನಮ್ಮ ಜೀವಿತಕ್ಕೋಸ್ಕರ ನಮ್ಮನ್ನ ಸಿದ್ಧಪಡಿಸಲಿಕ್ಕೋಸ್ಕರ ಕೆಲವು ಸಮಯ ದೇವರು ತೆಗೆದುಕೊಳ್ತಾರೆ. ಅಲ್ಲಿವರೆಗೂ ನಾವು ತಗ್ಗಿಸಿಕೊಂಡು ಇರುವಾಗ ಖಂಡಿತವಾಗಿಯೂ ನಮ್ಮ ಜೀವಿತಕ್ಕೆ ನಷ್ಟ ಬರದ ಹಾಗೆ ನಮ್ಮ ಮುಖಾಂತರವಾಗಿ ದೇವರಿಗೆ ಏನ್ ಆಲೋಚನೆ ಇಟ್ಟಿದಾರ ಅದನ್ನ ದೇವರು ಮಾಡುವಂತವರಾಗಿದ್ದಾರೆ. ಇಲ್ಲಿ ಲೋಟನು ಅಬ್ರಹಾಮನನ್ನ ಅಗಲಿ ಹೋಗ್ಲಿಕ್ಕೆ ಕಾರಣ ಏನಂತಂದ್ರೆ ಇಷ್ಟು ದಿನಗಳ ಕಾಲ ಅಬ್ರಹಾಮನ ಜೊತೆ ನಾವು ಟ್ರಾವೆಲ್ ಮಾಡ್ಕೊಂಡು ಬರ್ತಾ ಇದೀವಿ, ನಮಗೊಂದು ಸ್ಥಾನ ಇಲ್ಲ, ನಮ್ಗೊಂದು ಮಾನ ಇಲ್ಲ, ನಮ್ಮನ್ನ ಗುರುತಿಸ್ತಾ ಇಲ್ಲ ಎಂಬುದಾಗಿ, ನಮ್ಗೆ ಯಾವುದೇ ಒಂದು ಪೊಸಿಷನ್ ಅನ್ನ ಕೊಡ್ಲಿಲ್ಲ ಎಂಬುದಾಗಿ ಲೋಟನು ಆಲೋಚನೆ ಮಾಡಿ ಅದಕ್ಕೆ ನಮ್ಗಿರತಕ್ಕಂತ ಒಂದು ಸಂಪತ್ತನ್ನ ತೆಗೆದುಕೊಂಡು ನಮ್ಗಿರತಕ್ಕಂತ ಜನರನ್ನ ತೆಗೆದುಕೊಂಡು ನಾವು ಬೇರೆಯಾಗಿ ಹೋಗುವಂತದ್ದೇ ಒಳ್ಳೇದು ಎಂಬುದಾಗಿ ಲೋಟ ಆಲೋಚನೆ ಮಾಡ್ಕೊಂಡು ಹೋಗುವಂತವನಾಗಿದೆ. ಅದಕ್ಕೆ ದೇವರಿಗೆ ಮುಂಚಾನೆ ಹೇಳ್ತಾರೆ ಏನಂತಂದ್ರೆ ದೇವರ ಸಮಯ ನಿಮ್ಮ ಮೇಲೆ ಬರುವ ತನಕ ನೀವು ದೇವರು ಹೇಳಿದ ಪ್ರಕಾರವಾಗಿ ದೇವರ ಆಲಯದಲ್ಲಿ ತಗ್ಗಿಸಿಕೊಂಡಿದ್ರೆ ಖಂಡಿತವಾಗಿಯೂ ಆತನ ಏನು ಉದ್ದೇಶವನ್ನಿಟ್ಟಿದನೋ ಅದನ್ನ ದೇವರು ನೆರವೇರಿಸುವಂತವನಾಗ್ತದೆ. ಸಮಯ ಬರೋಕಿನ ಮುಂಚಿತವಾಗಿನೇ ನಾವೇನಾದ್ರೂ ಅಲ್ಲೆಲೂಯ ದೇವರ ಸಮಯ ಬರೋಕಿನ ಮುಂಚಿತವಾಗಿ ನಾವು ಅವಸರ ಪಡುವಂತವರಾದ್ರೆ ಇಲ್ಲಿ ಲೋಟನ ಜೀವಿತದಲ್ಲಿ ಏನು ಸಂಭವಿಸಿದೆ ಎಂಬುದಾಗಿ ಸತ್ಯವೇದ ಪುಸ್ತಕ ಹೇಳುವಂತದ್ದಾಗಿದೆ. ಓದಿ ಆದಿಕಾಂಡ ಬರೆದ ಪುಸ್ತಕ 13ನೇ ಅಧ್ಯಾಯದ 10ನೇ ವಾಕ್ಯ. ಆದಿಕಾಂಡವು 13ನೇ ಅಧ್ಯಾಯ 10ನೇ ವಚನ. 13ನೇ ಅಧ್ಯಾಯದ 10ನೇ ವಚನ.
ಪ್ರದೇಶವು ಚೋಗೂರಿನ ತನಕ ಎಲ್ಲಾ ಕಡೆಯಲ್ಲಿಯೂ ನೀರಾವರಿಯ ಸ್ಥಳವೆಂದು ತಿಳಿದುಕೊಂಡನು. ಯೆಹೋವನು ಸೊದೋಮ್ ಗೊಮೋರ ಪಟ್ಟಣಗಳನ್ನು ನಾಶ ಮಾಡುವುದಕ್ಕಿಂತ ಮುಂಚೆ ಆ ಸೀಮೆಯು ಯೆಹೋವನದಂತೆಯೂ ಐಗುಪ್ತ ದೇಶದಂತೆಯೂ ನೀರಾವರಿಯಾಗಿತ್ತು. ಸಾಕು. ಹಲ್ಲೆಲೂಯಾ. 14ನೇ ಅಧ್ಯಾಯ 12ನೇ ವರ್ಷ. ದಾಖಲೆ 14 ಅಧ್ಯಾಯ 12ನೇ ವಚನ. ಸೊದೋಮಿನಲ್ಲಿ ವಾಸವಾಗಿದ್ದ ಅಬ್ರಾಮನ ತಮ್ಮನ ಮಗನಾದ ಲೋಟನನ್ನು ಅವನ ಆಸ್ತಿ ಸಹಿತ ಹಿಡಿದುಕೊಂಡು ಹೋದರು. ಹಲ್ಲೆಲೂಯಾ. ಅಬ್ರಹಾಮನಿಗೆ ಏನ್ ಮಾಡ್ತಿದ್ದಾರೆ ಇವರು? ಅಬ್ರಹಾಮನ ಮುಖಾಂತರವಾಗಿ ಮಾತನಾಡಿ, ಹಲ್ಲೆಲೂಯಾ, ನಿಮ್ಗೆ ಇಷ್ಟ ಬಂದಿರೋ ಸ್ಥಳದಲ್ಲಿ ನೀವು ಹೋಗಿ, ನಮ್ಗೆ ಇಷ್ಟ ಬಂದಿರೋ ಸ್ಥಳದಲ್ಲಿ ನಾವು ಹೋಗ್ತೀವಿ ಎಂಬುದಾಗಿ ಲೋಟನು ಹೇಳಿ, ಲೋಟನು ಕಣ್ಣೆತ್ತಿ ನೋಡುವಾಗ ಯೋರ್ದಾನ್ ಹೊಳೆಯಲ್ಲಿ ಸುತ್ತ ಇರತಕ್ಕಂಥ ಪ್ರದೇಶ ಎಲ್ಲ ಏನಾಗಿದೆ ಅಂತಂದ್ರೆ ಅವನಿಗೆ ನೀರಾವರಿಯಂತೆ ಮತ್ತೆ ಯೆಹೋವನ ತೋಟದ ರೀತಿಯಲ್ಲಿ ಸೊದೋಮ್ ಗೊಮೋರ ಕಾಣಿಸಿಕೊಳ್ತು ಎಂಬುದಾಗಿ. ಅಂದ್ರೆ ದೇವರ ಮನುಷ್ಯನ ಜೊತೆಲಿ ಟ್ರಾವೆಲ್ ಮಾಡಿ ಬರ್ತಿರುವಂತವ್ರು, ಪ್ರಯಾಣ ಮಾಡಿ ಬರ್ತಿರುವಂತವ್ರು ಹಲ್ಲೆಲೂಯಾ, ಒಂದು ಸರಿಯಾಗಿರತಕ್ಕಂಥ ಒಂದು ಸ್ಥಳಕ್ಕೆ ಬಂದ ಸಮಯದಲ್ಲಿ ಅವರ ದೃಷ್ಟಿಕೋನ ಬದಲಾಗ್ತದೆ ಎಂಬುದಾಗಿ ಇವತ್ತು ಮುಂಜಾನೆ ವೇಳೆಯಲ್ಲಿ ದೇವರು ಹೇಳ್ತಾರೆ, ನಿಮ್ಮ ದೃಷ್ಟಿಕೋನ ಬದಲಾಗುವಂತದ್ದಾದ್ರೆ ಖಂಡಿತವಾಗಿಯೂ ನಷ್ಟ ಇಲ್ಲಿ ಯಾರಿಗೂ ಅಲ್ಲ, ನಿಮ್ಮ ಸ್ವಂತ ಜೀವಿತಕ್ಕೆ ನೀವು ನಷ್ಟವನ್ನ ತಂದುಕೊಳ್ಳುವಂತವರಾಗಿದ್ರ. ಇಲ್ಲಿ ಲೋಟನ್ನು ಆಲೋಚನೆ ಮಾಡಿದ ಅದೇನೆ ಏನಂತಂದ್ರೆ, ಇಲ್ಲಿ ಇದ್ರೆ ನಮ್ಗೆ ಯಾವ ಪ್ರಯೋಜನ ಇಲ್ಲ, ನಾವು ಬೇರೆ ಒಂದು ಸ್ಥಳದಲ್ಲಿ ಹೋಗ್ಬಿಟ್ಟು ನಾವೇನ್ ಮಾಡೋಣ, ನಾವು ಬೇರೆ ಒಂದು ಸ್ಥಳಕ್ಕೆ ಹೋಗೋಣ, ಅಲ್ಲಿ ನಮಗೆ ಸ್ಥಾನಮಾನಗಳು ಸಿಗ್ಬೋದು ಎಂಬುದಾಗಿ ಅನ್ಕೊಂಡು ಲೋಟನು ಪ್ರಯಾಣ ಮಾಡಿ ಏನಂತಂದ್ರೆ ಸೊದೋಮ್ ಎಂಬತಕ್ಕಂತ ಪಟ್ಟಣಕ್ಕೆ ಅವ್ರು ಹೋದ್ರು ಎಂಬುದಾಗಿ. 14:12 ಏನ್ ಹೇಳ್ತಿದೆ ಅಂತಂದ್ರೆ, ಹಲ್ಲೆಲೂಯಾ, ಅಬ್ರಹಾಮನ ತಮ್ಮನ ಮಗನಾಗಿರ್ತಕ್ಕಂಥ ಲೋಟನ ಎಲ್ಲ ಆಸ್ತಿಯನ್ನ, ಎಲ್ಲ ಸೊತ್ತನ್ನ ಶತ್ರುಗಳು ಬಂದು ಹಿಡಿದುಕೊಂಡು ಹೋದ್ರು ಎಂಬುದಾಗಿ. ಲೋಟನು ಅಬ್ರಹಾಮನ ಅಗಲಿ ಹೋದಾಗ ಲೋಟನ ಅನ್ಕೊಂಡಿರ್ಬೋದು ಏನಂತಂದ್ರೆ, ಅಬ್ರಹಾಮನ ಬಿಟ್ಟು ಬಂದಿದ್ದು ಒಳ್ಳೇದಾಯ್ತು, ಸೊದೋಮಿನಲ್ಲಿ ನನಗೆ ಏನ್ ಸಿಕ್ಕಿದೆ ಅಂತಂದ್ರೆ ಸ್ಥಾನ ಸಿಕ್ಕಿದೆ. ಸೊದೋಮಲ್ಲಿ ವಾಕ್ಯ ಬರುತ್ತೆ, ಸೊದೋಮಿನವರು ಆ ಒಂದು ಲೋಟನಿಗೆ ಒಂದು ಸ್ಥಾನವನ್ನ ಕೊಟ್ಟಿದ್ದಾರೆ ಎಂಬುದಾಗಿ ಸತ್ಯವೇದ ಬರೆಯುತ್ತೆ. ಆ ಸ್ಥಾನ ಬಂದಾಗ ಆ ವ್ಯಕ್ತಿ ಅನ್ಕೊಂಡಿರ್ಬೋದು, ಅಬ್ರಹಾಮನ ಬಿಟ್ಟು ಬಂದಿದ್ದು ಖಂಡಿತವಾಗಿ ಒಳ್ಳೇದಾಯ್ತು, ಇದು ದೇವರ ಚಿತ್ತ ಎಂಬುದಾಗಿ ಅವರು ಅನ್ಕೊಂಡಿರ್ತಾರೆ. ನಾವು ತಿಳ್ಕೊಳ್ಬೇಕು, ತೆರೆಯಲ್ಪಡ್ತಕ್ಕಂಥ ಪ್ರತಿಯೊಂದು ಬಾಗಿಲು ದೇವರದ್ದ ಅಥವಾ ಅಲ್ವಾ ಎಂಬುದಾಗಿ ತಿಳಿದುಕೊಳ್ಬೇಕು. ತೆಗೆಯಲ್ಪಡ್ತಕ್ಕಂಥ ಬಾಗಿಲು, ನಮ್ಮ ಮುಂದೆ ತೆಗೆಯಲ್ಪಡ್ತಕ್ಕಂಥ ಎಲ್ಲ ಒಂದು ದ್ವಾರಗಳು ದೇವರದೇ ಅಂತ ಅನ್ಕೊಂಡು ಮುಂದೆ ಹೋದ್ರೆ ಖಂಡಿತವಾಗಿಯೂ ಲೋಟನ ಜೀವಿತದಲ್ಲಿ ಸಂಭವಿಸಿದಂತ ನಷ್ಟಗಳು ನಮ್ಮ ಜೀವಿತಕ್ಕೆ ಸಂಭವಿಸುವಂತದ್ದಾಗಿದೆ. ಇವತ್ತಿನ ಕ್ರೈಸ್ತರ ಪರಿಸ್ಥಿತಿ ನೋಡಿದ್ರೆ ಯಾವ ರೀತಿಯಾಗಿದ್ದಾರೆ ಅಂತಂದ್ರೆ, ಅವ್ರು ಯಾವುದೇ ಕಾರಣಕ್ಕೂ ಕಷ್ಟ ಪಡ್ಲಿಕ್ಕೆ ಅವ್ರು ಇಷ್ಟ ಪಡೋದಿಲ್ಲ. ಅವ್ರು ಯಾವ ಊರಲ್ಲಿ ಇರ್ತಾರೋ, ಯಾವ ಸ್ಥಿತಿಯಲ್ಲಿ ಇರ್ತಾರೋ, ಪಕ್ಕದಲ್ಲೇ ಏನಾಗಿರ್ಬೇಕು, ಸೂಪರ್ ಮಾರ್ಕೆಟ್ ಇರ್ಬೇಕು, ಪಕ್ಕದಲ್ಲೇ ಚರ್ಚ್ ಇರ್ಬೇಕು, ಪಕ್ಕದಲ್ಲೇ ಸ್ಕೂಲ್ ಇರ್ಬೇಕು, ಪಕ್ಕದಲ್ಲೇ ಆಸ್ಪತ್ರೆ ಇರ್ಬೇಕು. ಯಾರು ದೂರ ಹೋಗ್ಲಿಕ್ಕೆ ಇಷ್ಟಪಡ್ತಿರತಕ್ಕಂತ ಒಂದು ಸಂತತಿ ಈ ಸಂತತಿ ಆಗಿದೆ. ಹಲ್ಲೆಲೂಯಾ. ಕಷ್ಟ ಪಡ್ತಿದ್ರೆ ದೇವರಾಜ್ಯದಲ್ಲಿ ಯಾವುದನ್ನ ಕೂಡ ಪಡ್ಕೊಳ್ಳಕ್ಕೆ ಆಗುವುದಿಲ್ಲ ಎಂಬತಕ್ಕಂಥ ಸತ್ಯ ನಮಗೆ ಗೊತ್ತಿರುವಂತದ್ದಾಗಿರ್ಬೇಕು. ಹಲ್ಲೆಲೂಯಾ. ದೇವರು ನಮ್ಮನ್ನ ಒಂದು ಕೆಲಸನ ಮಾಡಿಸೋದಕ್ಕಿಂತ ಮುಂಚಿತವಾಗಿ ಅದನ್ನು ಯಾವ ರೀತಿಗೆಲ್ಲ ಪರೀಕ್ಷೆ ಮಾಡ್ತಾನೋ ಆ ಎಲ್ಲಾ ಪರೀಕ್ಷೆಯಲ್ಲಿ ನಾವು ಪಾಸ್ ಆಗಿ ಬರುವಂತ ಸಮಯದಲ್ಲಿ ಖಂಡಿತವಾಗಿಯೂ ನಮ್ಮ ಮೇಲಿರತಕ್ಕಂಥ ದೇವರ ಉದ್ದೇಶವನ್ನ ದೇವರು ನೆರವೇರಿಸುವಂತವರಾಗಿದ್ದಾರೆ. ಅಬ್ರಹಾಮನ ಜೊತೆಲಿ ಲೋಟ್ ಅವರು ಹಲ್ಲೆಲೂಯಾ ಮೊದಲಿನಿಂದ ಯಾವ ರೀತಿಯಾಗಿ ಟ್ರಾವೆಲ್ ಮಾಡ್ಕೊಂಡ್ ಬಂದ್ರು ಅದೇ ರೀತಿಯಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ರೆ ಖಂಡಿತವಾಗಿ ಲೋಟನ ಆಸ್ತಿ ಏನಾಗ್ತಿಲ್ಲ ಅಂತಂದ್ರೆ ನಷ್ಟವಾಗ್ತಾ ಇರಲಿಲ್ಲ. ಹಲ್ಲೆಲೂಯಾ. ಆದ್ರೆ ಒಂದು ಸಮಯ ಬರ್ತದೆ, ಅಬ್ರಹಾಮನ ಬಿಟ್ಟು ಹಲ್ಲೆಲೂಯಾ ದೇವರ ಕೃಪೆನ ಬಿಟ್ಟು ಹೋಗತಕ್ಕಂತ ಒಂದು ದರ್ಶನ ನಿಮಗೆ ಬರುತ್ತೆ ಅಂತಂದ್ರೆ, ದೇವರ ಒಂದು ಆಲಯವನ್ನ ಬಿಟ್ಟು ಹೋಗ್ಬೇಕೆಂಬತಕ್ಕಂತ ಒಂದು ದೃಷ್ಟಿಕೋನ ನಿಮ್ಮ ಒಳಗಡೆ ಬರುತ್ತೆ ಅಂತಂದ್ರೆ ಖಂಡಿತವಾಗಿ ಮುಂಚೆನೆ ವೇಳೆಯಲ್ಲಿ ದೇವರು ವಾಕ್ಯದ ಮುಖಾಂತರವಾಗಿ ಎಚ್ಚರಿಸಿದರೆ ಲೋಟನಿಗೆ ಸಂಭವಿಸಿದಂತ ನಷ್ಟನ ಹೊಂದಿಕೊಳ್ಳೋದಕ್ಕೆ ರೆಡಿ ಆಗಿರ್ರಿ ಅಂತ. ಹಲ್ಲೆಲೂಯಾ. ಅವ್ರು ಏನ್ ಮಾಡ್ತಿದ್ರೆ, ಅಬ್ರಹಾಮನ ಜೊತೆಲಿ ಬಂದಿದ್ರೆ ಅದೇ ಒಂದು ಜರ್ನಿನ ಕಂಟಿನ್ಯೂ ಮಾಡಿದ್ರೆ ಖಂಡಿತವಾಗಿ ಅವರ ಜೀವಿತದಲ್ಲಿ ಯಾವುದೇ ಒಂದು ಸಮಸ್ಯೆ ಬರ್ತದೆ. ಯಾಕಂತಂದ್ರೆ ಅಬ್ರಹಾಮನ ಸಂಗಡ ದೇವರು ಮಾತನಾಡಿದ್ರೆ ಅವರ ಜೊತೆಲಿ ದೇವರ ಒಡಂಬಡಿಕೆ ಇದೆ. ಒಡಂಬಡಿಕೆ ಇರತಕ್ಕಂಥ ಸ್ಥಳ, ಆರಾಧನೆ ನಡೆಯತಕ್ಕಂಥ ಸ್ಥಳದಲ್ಲಿ ಇರುವಂತದ್ದು ಎಲ್ಲರಿಗೂ ಒಳ್ಳೇದಾಗಿದೆ. ಯಾವಾಗ ಹಲ್ಲೆಲೂಯಾ ಆರಾಧನೆ ಮಾಡತಕ್ಕಂಥ ಸ್ಥಳಕ್ಕೆ ಬೆನ್ನು ತೋರಿಸಿ ಹೋಗೋದಕ್ಕೆ ಒಬ್ಬನು ಸಿದ್ಧ ಆದ್ರೆ ಖಂಡಿತವಾಗಿಯೂ ವಾಕ್ಯದಲ್ಲಿ ಹೇಳಿದ ಪ್ರಕಾರ ಅವರ ಜೀವಿತ, ಅವರ ಮನೆ ಸುಡಲ್ಪಡತಕ್ಕಂಥ ಪರಿಸ್ಥಿತಿಗೆ ಬರ್ತದೆ ಎಂಬುದಾಗಿ. ಲೋಟನು ಏನ್ ಮಾಡ್ತಾರೆ, ಸೊದೋಮ್ ಗೊಮೋರ ಎಂಬತಕ್ಕಂಥ ಪಟ್ಟಣಕ್ಕೆ ಹೋಗ್ತಾರೆ. ಒಂದು ಸಮಯ ಬಂದಾಗ ಆಗ ಏನಾಗುತ್ತಂದ್ರೆ ಆಸ್ತಿನೂ ನಷ್ಟ ಆಗುತ್ತೆ, ಸೊದೋಮ್ ಎಂಬತಕ್ಕಂಥ ಗೊಮೋರ ಎಂಬತಕ್ಕಂಥ ಊರೇ ಸುಡಲ್ಪಡುತ್ತೆ ಎಂಬುದಾಗಿ. ಅದಕ್ಕೆ ಈ ಮುಂಚಾನೆ ವೇಳೆಯಲ್ಲಿ ದೇವರು ನಮ್ಗೆ ಹೇಳ್ತಿರತಕ್ಕಂಥ ಮಾತೇನಂತಂದ್ರೆ, ಆರಾಧನೆಗೆ ಬೆನ್ನು ತೋರಿಸಿ ಹೋಗತಕ್ಕಂಥ ಮೊದಲು ಎಚ್ಚರಿಕೆಯಿಂದ ಇರಬೇಕೆಂಬುದಾಗಿ. ಇವತ್ತು ಹಾಗೇನೆ ಇಲ್ಲಿ ಸಿಟಿಯಲ್ಲಿ ಇರತಕ್ಕಂಥ ಜನರು ನೋಡುವಾಗ ಒಂದು 10 ಕಿಲೋಮೀಟರ್ ದೂರದಲ್ಲಿ ಒಂದು ಸಭೆ ಇದೆ ಅಂತಂದ್ರೆ ಹೋಗ್ಲಿಕ್ಕೆ ಕಷ್ಟ ಪಡುವಂತವರಾಗಿದ್ದಾರೆ. ಆದ್ರೆ ಕೊಡಗು ಪ್ರಾಂತ್ಯಕ್ಕೆ ಹೋಗಿ ನೋಡ್ರಿ, ಹಲ್ಲೆಲೂಯಾ, ಅವ್ರಿಗೆ ಹತ್ತಿರದಲ್ಲಿ ಸಭೆಗಳು ಇಲ್ದಿರೋ ಕಾರಣ ಒಂದು ಸೈಡ್ 60 ಕಿಲೋಮೀಟರ್ ಟ್ರಾವೆಲ್ ಮಾಡಿ ಅವ್ರು ಏನ್ ಮಾಡ್ತಾರೆ, ಹುಣಸೂರಿಗೆ ಅವರು ಆಲಯಕ್ಕೆ ಬರುವಂತವರಾಗ್ತಾರೆ. ಕಾರಣ ಏನಂತಂದ್ರೆ ದೇವರನ್ನ ನಾವು ನಂಬಿದ್ದೇವೆ, ಸಬ್ಬತ್ತಿನ ನಾವು ತಪ್ಪಿಸಿಕೊಳ್ಬೇಕು,
ತಪ್ಪಿಸಿಕೊಳ್ಬಾರ್ದು. ದೇವರ ದಿನವನ್ನ ದೇವರಿಗೆ ಕೊಡ್ಬೇಕು ಎಂಬುದಾಗಿ, ದೇವರ ದಿನದಲ್ಲಿ ಹೋಗಿ ದೇವರನ್ನ ಆರಾಧನೆ ಮಾಡ್ಬೇಕು ಎಂಬುದಾಗಿ ಅವ್ರಿಗೆ ಯಾವುದೇ ಸೌಲಭ್ಯಗಳು ಇಲ್ದಿರೋ ಕಾರಣ, ಅದರಲ್ಲಿ ಯಾವುದೇ ಚರ್ಚ್ಗಳು ಇಲ್ದಿರೋ ಕಾರಣ ಒಂದು ಸೈಡ್ 60 ಕಿಲೋಮೀಟರ್ಗಳ ಕಾಲ ಅವ್ರು ಏನ್ ಮಾಡ್ತಾರೆ, ಟ್ರಾವೆಲ್ ಮಾಡಿ ಏನ್ ಮಾಡ್ತಾರೆ, ದೇವರ ಆಲಯಕ್ಕೆ ಬರುವಂತವರಾಗಿದ್ದಾರೆ. 2 ಸೈಡ್ ಲೆಕ್ಕ ಹಾಕೊಂಡ್ರೆ 120 ಕಿಲೋಮೀಟರ್ ಆಯ್ತು. ಸಾಯಂಕಾಲ 5 ಗಂಟೆ ಒಳಗಡೆ ಏನಾದ್ರೂ ಲೇಟ್ ಆಗಿ ಸಿಟಿಗೆ ಬಂದ್ರೆ 5 ಗಂಟೆ ಮೇಲೆ ಹೋಗ್ಲಿಕ್ಕೆ ಬಸ್ ಇಲ್ಲ. 20 ರಿಂದ 25 ಕಿಲೋಮೀಟರ್ ಆಟೋ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ, ಇಲ್ಲಾಂದ್ರೆ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಅಂತ ಒಂದು ಪರಿಸ್ಥಿತಿ. ಅಂತದ್ರಲ್ಲೂ ಕೂಡ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ, ನಾವು ದೇವರ ನಂಬಿರತಕ್ಕಂಥ ಮಕ್ಕಳು ದೇವರ ಆಲಯಕ್ಕೆ ಹೋಗದೆ ಇರಕ್ಕಾಗಲ್ಲ, ದೇವರನ್ನ ಆರಾಧನೆ ಮಾಡಿದ್ರೆ ನಮ್ಮ ಕೈಲಿ ಇರ್ಲಿಕ್ಕಾಗಲ್ಲ. ದೇವರ ಆಲಯಕ್ಕೆ ನಾವು ಹೋಗ್ಬೇಕು, ದೇವರನ್ನ ಆರಾಧನೆ ಮಾಡ್ಬೇಕು ಅಂತಕ್ಕಂಥ ಆ ದಾಹದಿಂದ ಒಂದು ಸೈಡ್ 60 ಕಿಲೋಮೀಟರ್ಗಳ ಕಾಲ ಅವರು ಟ್ರಾವೆಲ್ ಮಾಡುವಂತವರಾಗಿದ್ದಾರೆ. ಇವತ್ತು ನಾವು ನೋಡುವಂತ ಸಮಯದಲ್ಲಿ ಅಲ್ಲೆಲೂಯಾ ಎಲ್ಲ ಹತ್ತಿರದಲ್ಲೇ ಇರ್ಬೇಕೆಂಬುದಾಗಿ ಬಯಸುವಂತವರು, ಎಲ್ಲ ನಾವು ಅಂದ್ಕೊಂಡಿದ್ದು ಬೇಗವಾಗಿ ನಡಿಬೇಕೆಂಬುದಾಗಿ ಅಂದುಕೊಳ್ಳತಕ್ಕಂಥ ಒಂದು ತಲೆಮಾರು. ಆದ್ರೆ ದೇವರ ಸಮಯಕ್ಕೋಸ್ಕರ ಕಾಯುವಾಗ ಖಂಡಿತವಾಗಿಯೂ ನಮ್ಮ ಜೀವಿತದಲ್ಲಿ ನಾವು ಅಂದ್ಕೊಂಡಿರತಕ್ಕಂಥದ್ದು ತಡವಾದ್ರು ದೇವರ ಸಮಯ ಬರುವಾಗ ಖಂಡಿತವಾಗಿಯೂ ಯಾವುದೇ ನಷ್ಟಗಳು ನಮ್ಮ ಜೀವಿತಕ್ಕೆ ಸಂಭವಿಸದ ಹಾಗೆ ದೇವರು ಕಾದುಕೊಳ್ಳುವಂತವರಾಗಿದ್ದಾರೆ. ಇಲ್ಲಿ ಲೋಟನ ಜೀವಿತದಿಂದ ದೇವರು ನಮ್ಗೆ ಏನನ್ನ ಕಲಿಸ್ತಾ ಬರ್ತಾರೆ ಅಂತಂದ್ರೆ, ಒಬ್ಬರು ಆರಾಧನೆಗೆ ಬೆನ್ನು ತೋರಿಸಿ ಹೋಗುವಂತಂದ್ರೆ, ಆರಾಧನೆಯನ್ನ ಲಕ್ಷ್ಯ ಮಾಡದೆ ದೇವರ ಸನ್ನಿಧಿಯನ್ನ ಅಲಕ್ಷ್ಯ ಮಾಡಿ ದೇವರ ಸನ್ನಿಧಿನ ಉದಾಸೀನ ಮಾಡಿ ಒಬ್ರು ಹೊರಟು ಹೋಗೋದಾದ್ರೆ ಖಂಡಿತವಾಗಿಯೂ ಅಲ್ಲೆಲೂಯಾ ವಾಕ್ಯದಲ್ಲಿ ಹೇಳಿದ ಪ್ರಕಾರವಾಗಿ ಸುಡಲ್ಪಟ್ಟಂತ ಮನೆಗಳಲ್ಲಿ ಒಂದು ಮನೆ ಯಾರ್ದಾಗಿರುತ್ತೆ ಅಂತಂದ್ರೆ ಅಲ್ಲೆಲೂಯಾ ಲೋಟನ ಮನೆ ಆದ ರೀತಿಯಲ್ಲಿ ನಮ್ಮ ಜೀವಿತ ಆಗುತ್ತೆ ಎಂಬುದಾಗಿ. ಅದ್ರ ಬದಲು ದೇವರ ಆಲೋಚನೆ ಹೇಳುವಂತದ್ದು ಏನಂತಂದ್ರೆ, ನಾವು ಅಂತ ಒಂದು ನಷ್ಟದಲ್ಲಿ ಮನೆ ಸುಡಲ್ಪಡಬಾರ್ದು, ನಮ್ಗಿರತಕ್ಕಂಥ ಆಸ್ತಿಗಳು ನಷ್ಟ ಆಗ್ಬಾರ್ದು ಎಂಬುದಾಗಿನೇ ದೇವರ ಆಲೋಚನೆ ಹೇಳುವಂತವರಾಗಿದ್ದಾರೆ. ಹಾಗಿದ್ರೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ಅಬ್ರಹಾಮನ ಜೊತೆಗೆ ಲೋಟನು ಮೊದಲಿನ ರೀತಿಯಲ್ಲಿ ಯಾವ ರೀತಿಯಾಗಿದ್ರು ಆ ರೀತಿಯಾಗಿದೆ ನಮ್ಮ ಜೀವಿತದಲ್ಲಿ ದೇವರ ಆರಾಧನೆಗೆ ನಾವು ಸಂಬಂಧಪಟ್ಟವರಾಗಿ, ದೇವರಿಗೆ ಸಂಬಂಧಪಟ್ಟ ಕಾರ್ಯಗಳನ್ನ ನಾವು ಭಯಭಕ್ತಿ ಉಳ್ಳವರಾಗಿ ಮಾಡ್ತಾ ಬಂದ್ರೆ ಖಂಡಿತವಾಗಿ ನಮ್ಮ ಜೀವಿತಕ್ಕೆ ಯಾವುದೇ ನಷ್ಟವನ್ನ ಬರದ ಹಾಗೆ ದೇವರು ಏನು ಈ ದಿನದಲ್ಲಿ ವಾಗ್ದಾನ ಮಾಡ್ತಿದ್ರು, ನನ್ನ ಜನರನ್ನ ತೆಗೆದುಕೊಂಡು ಹೋಗಿ ಸಮಾಧಾನದ ನಿವಾಸವನ್ನ ನೆಲೆಗೊಳಿಸ್ತೀನಿ, ನಿರ್ಭಯವಾಗಿರತಕ್ಕಂಥ ಒಂದು ಸ್ಥಳದಲ್ಲಿ ನನ್ನ ಜನರನ್ನ ನಾನು ನೆಲೆಗೊಳಿಸಬೇಕೆಂಬುದಾಗಿ ದೇವರು ಏನು ಆಲೋಚನೆ ಅಂದ್ಕೊಂಡಿದ್ರು ಆ ಆಲೋಚನೆ ದೇವರು ಮಾಡ್ಬೇಕಾದ್ರೆ ಅಲ್ಲೆಲೂಯಾ ನಾವು ಆರಾಧನೆಗೆ ಬೆನ್ನು ತೋರಿಸಿ ಹೋಗದ ಹಾಗೆ, ಆರಾಧನೆಗೆ ಸಂಬಂಧಪಟ್ಟ ಹಾಗೆ ನಾವು ದೇವರು ಹೇಳಿದ ಪ್ರಕಾರವಾಗಿ ಜೀವಿಸುವಾಗ ಖಂಡಿತವಾಗಿಯೂ ದೇವರು ಏನ್ ಮಾಡ್ತಾರೆ, ನಮ್ಮ ಜೀವಿತ ಸುಡಲ್ಪಡ್ಲಿಕ್ಕೆ ದೇವರು ಬಿಡೋದಿಲ್ಲ, ನಮ್ಮ ಆಸ್ತಿ ನಷ್ಟವಾಗಲಿಕ್ಕೆ ಬಿಡೋದಿಲ್ಲ, ನಮ್ಮ ಮನೆಗಳು ಶತ್ರುವಶ ಆಗೋದಕ್ಕೆ ದೇವರು ಬಿಟ್ಟು ಕೊಡಲ್ಲ ಎಂಬುದಾಗಿ ಈ ಮುಂಚಾಣೆಗಳಲ್ಲಿ ದೇವರ ಆಲೋಚನೆ ಹೇಳುವಂತವರಂದ್ರೆ ಯೆಶಾಯನ ಪ್ರವಾದನೆ ಗ್ರಂಥ 32ನೇ ಅಧ್ಯಾಯದ 1ನೇ ವಾಕ್ಯ, 32ನೇ ಅಧ್ಯಾಯದ 15ನೇ ವಾಕ್ಯ ಎರಡು ಓದಿ. ಯೆಶಾಯ ಪ್ರವಾದನೆ ಗ್ರಂಥ 32వ అధ్యాయం 1వ వచనం, అదే 32వ అధ్యాయంలో 15వ వచనం. 32 32 15. ಇಗೋ, ಒಬ್ಬ ರಾಜನು ನೀತಿಗನುಸಾರವಾಗಿ ಆಳುವನು, ಅಧಿಪತಿಗಳು ನ್ಯಾಯದಿಂದ ದೊರೆತನ ಮಾಡುವರು. ಬಳಿಕ ಉನ್ನತ ಲೋಕದಿಂದ ದಿವ್ಯಾತ್ಮಧಾರೆಯು ನಮ್ಮ ಮೇಲೆ ಸುರಿಯಲ್ಪಡುವುದು, ಆಗ ಅರಣ್ಯವು ತೋಟವಾಗುವುದು, ಈಗಿನ ತೋಟವು ಆಗಿನವರಿಗೆ ಅರಣ್ಯವಾಗಿ ಕಾಣಿಸುವುದು. ಎರಡು ವಾಕ್ಯ ನೀವು ಸೇರಿ ಹೋದಾಗ ನಿಮ್ಗೆ ಅರ್ಥ ಆಗುತ್ತದೆ. ಈಗೋ ಒಬ್ಬ ರಾಜನು ಅಲ್ಲೆಲೂಯಾ ನೀತಿಗನುಸಾರವಾಗಿ ಆಳುವನು, ಬಳಿಕ ಉನ್ನತ ಲೋಕದಿಂದ ತನ್ನ ದಿವ್ಯಾತ್ಮಧಾರೆನ ಸುರಿಸ್ತಾನೆ ಎಂಬುದಾಗಿ. ಈ ಸಂದೇಶನ ನಮ್ಮ ಜೀವಿತದಲ್ಲಿ ದೇವರು ವಾಗ್ದಾನ ಮಾಡೋದನ್ನ ದೇವರು ನೆರವೇರಿಸಬೇಕಂತಂದ್ರೆ, ದೇವರು ಸಮಾಧಾನದ ನಿವಾಸದಲ್ಲಿ ನಮ್ಮನ್ನ ನೆಲೆಗೊಳಿಸ್ಬೇಕೆಂಬುದಾಗಿ, ಆಶ್ರಯಗಳಲ್ಲಿ ನೆಲೆಗೊಳಿಸ್ಬೇಕೆಂಬುದಾಗಿ ದೇವರು ಅಂದ್ಕೊಂಡ್ರೆ ಅದು ನೆರವೇರ್ಬೇಕಂದ್ರೆ ಈ ವಾಕ್ಯ ನೆರವೇರ್ಬೇಕು. ಏನಂತಂದ್ರೆ, ಒಬ್ಬ ರಾಜನು ನೀತಿಗನುಸಾರವಾಗಿ ಆಳ್ವಿಕೆ ಮಾಡ್ತಾನೆ, ಅದು ಮಾತ್ರ ಆಗಿದ್ರೆ ಉನ್ನತ ಲೋಕದಿಂದ ತನ್ನ ಪರಿಶುದ್ಧಾತ್ಮನ ಆತನು ಸುರಿಯಪಡಿಸಲಿಕ್ಕೆ ಆತನು ಬಯಸುವಂತವನಾಗಿದ್ದಾನೆ. ಆ ವಾಕ್ಯನ ಓದುವಂತ ಸಮಯದಲ್ಲಿ ಒಂದು ಅಭಿಷೇಕ ಬರುತ್ತೆ. ಯಾಕೆಂತಂದ್ರೆ ಅದು ಹೇಳುತ್ತೆ, ಆ ನೀತಿಗೆ ಅನುಸಾರವಾಗಿ ಆಳ್ವಿಕೆ ಮಾಡತಕ್ಕಂಥ ರಾಜ ಯಾರು ಅಂದ್ರೆ ನಮ್ಮ ದೇವರಾಗಿರತಕ್ಕಂಥ ಮಹಿಮೆಯ ರಾಜ ಯೇಸು ಕ್ರಿಸ್ತ ದೇವರು. ಅವರು ಆಳ್ವಿಕೆ ಮಾಡುವಂತ ಸಮಯದಲ್ಲಿ ಅವರ ಆಳ್ವಿಕೆಗೆ ನಾವು ಒಪ್ಪಿಸಿ ಕೊಡೋದಂದ್ರೆ, ಅವರ ಒಂದು ಆಳ್ವಿಕೆ ನಮ್ಮ ಮೇಲೆ ಬರ್ಲಿ ಎಂಬುದಾಗಿ, ದೇವರೇ ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನಿನ್ನ ಚಿತ್ತ ನೆರವೇರಲಿ ಎಂಬುದಾಗಿ ದೇವರ ಚಿತ್ತಕ್ಕೆ ನಮ್ಮನ್ನು ಒಪ್ಪಿಸಿ ಕೊಡುವಾಗ ಖಂಡಿತವಾಗಿಯೂ ಆ ನೀತಿಯ ಅಧಿಪತಿಯಾಗಿರತಕ್ಕಂಥ ಆ ನೀತಿಯ ರಾಜನ ಆಳ್ವಿಕೆ ನಮ್ಮ ಜೀವಿತದಲ್ಲಿ ನಮ್ಮ ಮೇಲೆ ಬರುವಾಗ ಅಷ್ಟು ಮಾತ್ರ ಅಂದ್ರೆ ಆತನ ಪರಿಶುದ್ಧಾತ್ಮನ ಆತನು ಸುರಿಸ್ತಾನೆ ಎಂಬುದಾಗಿ. ಅವ್ರು ಹೇಳ್ತಾರಲ್ಲ, ಭೂಮಿ ಮೇಲಿದ್ದಾಗ ನಾನು ಈಗ ಹೇಳತಕ್ಕಂಥ ಮಾತುಗಳನ್ನ ನೀವು ಸದ್ಯಕ್ಕೆ ಅದನ್ನ ಹೊರಲಿಕ್ಕೆ ಸಾಧ್ಯ ಇಲ್ಲ, ನಾನು ಹೋದ್ಮೇಲೆ ಸತ್ಯದ ಆತ್ಮನು ನಿಮ್ಮ ಬಳಿಗೆ ಬರ್ತಾನೆ, ಸತ್ಯದ ಆತ್ಮ ಬಂದು ಏನ್ ಮಾಡ್ತಾನೆ, ಸಕಲ ವಿಷಯದಲ್ಲಿ ನಿಮ್ಮನ್ನ ಏನ್ ಮಾಡ್ತಾನೆ, ಸತ್ಯಕ್ಕೆ ನಡೆಸ್ತಾನೆ ಎಂಬುದಾಗಿ. ಒಬ್ರು ಆತ್ಮಿಕ ಸತ್ಯವನ್ನ
ದೇಶದಲ್ಲಿ ಇನ್ನೂ ಚೆನ್ನಾಗಿ ಬೆಳಿಬೇಕಂತಂದ್ರೆ ಅವ್ರಿಗೆ ಪರಿಶುದ್ಧಾತ್ಮನ ಅವಶ್ಯಕತೆ ಬಹಳ ಇದೆ. ಪರಿಶುದ್ಧಾತ್ಮನ ಅವಶ್ಯಕತೆ ಇಲ್ದಿದ್ರೆ ಏನಾಗುತ್ತೆ ಅಂದ್ರೆ ಅವರ ಜೀವಿತದಲ್ಲಿ ಅವರ ಒಂದು ಕೆಪಾಸಿಟಿಗಳು ಏನಾಗಲ್ಲಂತಂದ್ರೆ ಅವರ ಸಾಮರ್ಥ್ಯಗಳು ಏನಾಗಲ್ಲಂತಂದ್ರೆ ಅದು ಹೆಚ್ಚಿಸಲ್ಪಡಲ್ಲ ಎಂಬುದಾಗಿ ನಾವು ದೇವರ ಬಗ್ಗೆ ಆಳವಾಗಿ ತಿಳ್ಕೊಳ್ಬೇಕು, ಡೀಪ್ ಆಗಿ ತಿಳ್ಕೊಳ್ಬೇಕು. ದೇವರು ಈ ಕಾಲಘಟ್ಟದಲ್ಲಿ ಏನ್ ಮಾಡ್ಲಿಕ್ಕೆ ಹೋಗ್ತಿದ್ರೆ ಆತನ ಮನಸ್ಸಿನ ಉದ್ದೇಶ ಏನೆಂಬುದಾಗಿ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಖಂಡಿತವಾಗಿ ಏನ್ ಮಾಡ್ಬೇಕಂತಂದ್ರೆ ಆ ನೀತಿಯಾಗಿ ಆಳ್ವಿಕೆ ಮಾಡ್ತಕ್ಕಂತ ಒಬ್ಬ ರಾಜನು ನೀತಿಗೆ ಅನುಸಾರವಾಗಿ ಆಳ್ವಿಕೆ ಮಾಡ್ತಾನೆ. ಅದು ಮಾತ್ರ ಅಲ್ಲ, ಉನ್ನತ ಲೋಕದಿಂದ ತನ್ನ ದಿವ್ಯಾತ್ಮನ ದಾರಿಯನ್ನು ತೋರಿಸ್ತಾನೆ ಎಂಬುದಾಗಿ. ಆ ಪರಿಶುದ್ಧಾತ್ಮನ ಅಭಿಷೇಕ ನಮ್ಮ ಮೇಲೆ ಬರುವಾಗ ಖಂಡಿತವಾಗಿಯೂ ಯೇಸು ಕ್ರಿಸ್ತ ದೇವರ ಸ್ವಭಾವ ಎಂತದ್ದು, ಯೇಸು ಕ್ರಿಸ್ತ ದೇವರ ಮನಸ್ಸು ಎಂತದ್ದು, ಅವ್ರು ಈ ಕಾಲಘಟ್ಟದಲ್ಲಿ ನಮ್ಮ ಜೀವಿತದಲ್ಲಿ ಏನ್ ಮಾಡ್ಲಿಕ್ಕೆ ಹೋಗ್ತದಾರೋ ಅದನ್ನ ಆ ಪರಿಶುದ್ಧಾತ್ಮನು ಯೇಸು ಕ್ರಿಸ್ತ ದೇವರ ಕುರಿತಾಗಿ ತಿಳಿಯಪಡಿಸುವಂತವರಾಗಿದ್ದಾರೆ. ಅದಕ್ಕೆ ಯೇಸು ಕ್ರಿಸ್ತ ದೇವರು ಹೇಳ್ತಾರೆ, ಪರಿಶುದ್ಧಾತ್ಮನು ನನ್ನ ಕುರಿತಾಗಿ ಅವನು ಸಾಕ್ಷಿ ಹೇಳ್ತಾನೆ ಎಂಬುದಾಗಿ. ಪರಿಶುದ್ಧಾತ್ಮ ದೇವರು ಸುಮ್ಮನೆ ಇರತಕ್ಕಂಥ ದೇವರಲ್ಲ, ಅವರು ಯೇಸು ಕ್ರಿಸ್ತ ದೇವರ ಕುರಿತಾಗಿ ಸಾಕ್ಷಿ ಹೇಳುವಂತವರಾಗಿದ್ದಾರೆ. ನಾವು ಮಾಡತಕ್ಕಂಥ ಎಲ್ಲಾ ಕೆಲಸ ಕಾರ್ಯಗಳಲ್ಲೂ ಖಂಡಿತವಾಗಿಯೂ ಜಯ ಸಿಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ ದೇವರ ಆಳ್ವಿಕೆ ನಮ್ಮನ್ನ ಒಪ್ಪಿಸಿಕೊಡ್ಬೇಕು. ಅಷ್ಟು ಮಾತ್ರ ಅಂದ್ರೆ ಆ ಪರಿಶುದ್ಧಾತ್ಮನ ಸಾನ್ನಿಧ್ಯ, ಆ ಪರಿಶುದ್ಧಾತ್ಮ ನಮ್ಮ ಜೀವಿತ